ಹಲೋ ಫ್ರೆಂಡ್ಸ್, ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಾರ್ನಿಂಗ್ ಎದ್ದು ಈಗ ಟೀ ಕುಡಿತಾ ಇದ್ದೀನಿ, ಪ್ರಿಪೇರ್ ಮಾಡ್ತಾ ಇದ್ದೀನಿ. ಆಮೇಲೆ ಬೆಳಗ್ಗೆ ಎದ್ದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ರೆ ಫ್ರೆಶ್ ಅನ್ನಿಸ್ತದೆ ನಮಗೆ. ಮತ್ತು ಈಗ ನನ್ನ ಮಗಳು ಬೆಂಗಳೂರಿಂದ ಬಂದಿದ್ಲಲ್ಲ, ಅವಳು ನನಗೆ ಮುಂಚೆ ಹೇಳಿದ್ಲು ಸರ್ಪ್ರೈಸ್ ಗಿಫ್ಟ್ ತರ್ತೀನಿ ಅಂತ. ನಾನು ಗೆಸ್ ಮಾಡಿರಲಿಲ್ಲ, ಯಾಕಂದರೆ ಫೋನ್ ಕೊಡಿಸ್ತೀನಿ ಅಂತ ಹೇಳಿದ್ಲು, ಇಲ್ಲೇ ಬಂದು ತೊಗೊಳ್ಳೋಣ ಅಂತ ಹೇಳಿದ್ದೆ. ಆದರೂ ಬೆಂಗಳೂರಿಂದ ತೊಗೊಂಡು ಬಂದು ನನಗೆ ಸರ್ಪ್ರೈಸ್ ಕೊಟ್ಟಳು. ನನಗೆ ತುಂಬ ಖುಷಿಯಾಯಿತು. ಮತ್ತು ಈಗ ನಾನು ಬೆಳಗ್ಗೆ ಸ್ವಲ್ಪ ಹೊರಗೆ ಹೋಗೋದಿತ್ತು, ಅದಕ್ಕೋಸ್ಕರ ನಾನು ಪೂಜೆ ಮಾಡ್ತಾಯಿದ್ದೀನಿ ಫಸ್ಟು. ಯಾಕಂದರೆ ಎಲ್ಲಿಗಾದರೂ ಹೋಗಬೇಕಾದ್ರೆ ದೇವರ ಆಶೀರ್ವಾದ ಮುಖ್ಯ ಅಲ್ಲ. ಅದಕ್ಕೆ ನಾನು ದೇವರಿಗೆಲ್ಲ ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ. ನನಗೆ ದೇವರಲ್ಲಿ ತುಂಬ ಭಕ್ತಿ ಜಾಸ್ತಿ ಇದೆ. ದೇವ್ರ ವಿಷಯಕ್ಕೆ ಬಂದರೆ ನಾನು ದೇವರ ಏನು ಬೇಕಾದರೂ ಪೂಜೆ ಆಗಲಿ ಪುರಸ್ಕಾರ ಎಲ್ಲದರಲ್ಲೂ ಒಂದು ಪಟ್ಟು ಜಾಸ್ತಿನೇ ಇರ್ತದೆ ನನಗೆ. ಅದಕ್ಕೆ ನಾನಿಲ್ಲೇ ನಮ್ಮ ಬಿ ಎಸ್ ಚಂದ್ರಸೇನ ಅಂಗಡಿ ಅಲ್ಲಿ ತೊಗೊಂಡಿದ್ದೀನಿ. ಮತ್ತು ಈಗ ಬೆಂಗಳೂರಿಂದ ನನ್ನ ಮಗಳು ಬಂದಿದ್ದಾಳೆ, ಅವ್ಳ ಫ್ರೆಂಡ್ ಮನೆಗೆ ಅವಳು ನೋಡೋಕೆ ಹೋಗ್ತಾ ಇದ್ದೀವಿ. ಆಕೆ ಬೆಂಗಳೂರಿಂದ ನನ್ನ ಮಗಳು ಬಂದಂದ್ರೆ ನನಗೆ ತುಂಬ ಖುಷಿಯಾಗಿ ಇರ್ತೀನಿ ಯಾವಾಗಲೂ. ಯಾಕಂದರೆ ಅವಳು ನನ್ನ ಹೊರಗಡೆ ಯಾವಾಗಲೂ ಕರ್ಕೊಂಡು ಹೋಗ್ತಾಳೆ. ಮನೇಲಿ ಒಬ್ಬಳಿಗೆ ಇದ್ದದ್ದು ಬೇಜಾರಾಗ್ತಿದೆಯಲ್ಲ, ಹೀಗಾಗಿ ಹೊರಗಡೆ ಹೋಗ್ತಾ ಇರ್ತೀವಿ. ಹೋಗಿ ಬರ್ತೀವಿ, ಹೋಗಿ ಬಂದರೆ ಮತ್ತೆ ನಾನು ಸಿಗ್ತೀನಿ. ಓಕೆ, ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ, ಹೇಳಿದ್ನಲ್ಲ ನಮ್ಮ ಮಗಳ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ ಅಂತ. ಹಲೋ ಫ್ರೆಂಡ್ಸ್, ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಯಾವಾಗಲೂ ನಾವು ಬಸ್ಸಲ್ಲೇ ಜರ್ನಿ ಮಾಡ್ತಿದ್ವಿ. ಮತ್ತು ಈಗ ಸ್ವಲ್ಪ ಟಿಫಿನ್ ಮಾಡಿ ಹೋಗೋಣ ಅಂತ ಹೋಟೆಲ್ಗೆ ಹೋಗಿದ್ವಿ. ಆನಿಯನ್ ದೋಸೆನೇ ನಾನು ಜಾಸ್ತಿ ತಿನ್ನೋದು ಹೋಟೆಲ್ಗೆ ಹೋದರೆ. ನನಗೆ ಅದು ಸ್ವಲ್ಪ ತುಂಬ ಇಷ್ಟ ಆಗ್ತದೆ, ತುಂಬ ಟೇಸ್ಟಿಯಾಗಿರ್ತದೆ. ಮತ್ತು ಹಾಗೆ ಫ್ರೆಂಡ್ಸಿಗೆ ಭೇಟಿಯಾಗಿ ಮತ್ತು ರಿಟರ್ನ್ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ವಾಪಸ್ ಮನೆಗೆ ಬಂದಮೇಲೆ ನಾನು ಒಂದು ಸ್ವಲ್ಪ ನಮ್ಮ ಬೆಡ್ ರೂಮೆಲ್ಲ ಕ್ಲೀನ್ ಮಾಡಿದ್ದೆ. ಸ್ವಲ್ಪ ತುಂಬ ಕೊಳೆ ಆಗಿತ್ತು, ಬೆಡ್ಶೀಟ್ ಚೇಂಜ್ ಮಾಡಿದೆ. ಹಾಯ್ ಫ್ರೆಂಡ್ಸ್, ಫ್ರೆಂಡು ಮಗಳು ಫ್ರೆಂಡ್ ಇದೆ ಅಂತ ಹೇಳಿದ್ನಲ್ಲ, ಅವ್ರ ಮನೆಗೆ ಹೋಗಿ ಬಂದ್ವಿ. ನಾವು ಹೋಗಿ ಬಂದಮೇಲೆ ಹಾಗೆ ಸ್ವಲ್ಪ ರೆಸ್ಟ್ ಮಾಡಿದ್ದೆ. ನಾನು ದಿನ ಸ್ವಲ್ಪ ಮಧ್ಯಾಹ್ನ ಒಂದು ಹಾಫ್ ಆನ್ ಅವರ್ ಇಲ್ಲ 1 ಅವರ್ ಇದ್ದೇ ಇರಲ್ಲ, ಸುಮ್ಮನೆ ಹಾಗೆ ಸ್ವಲ್ಪ ರೆಸ್ಟ್ ಮಾಡಿ ಹೇಳ್ತೀನಿ. ಈಗ ಈವ್ನಿಂಗ್ ಟೈಮು ನನ್ನ ಮಗಳಿಗೆ ಟೀ ಮಾಡಿಕೊಡ್ತೀನಿ. ನಾನು ಸ್ವಲ್ಪ ಹಾಗೆ ಹಾಲು ಬಿಸ್ಕಿಟ್ ತಿಂತೀನಿ. ಮತ್ತು ಹಲೋ ಫ್ರೆಂಡ್ಸ್, ನನ್ನ ಮಗಳಿಗೆ ಟೀ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಟೀ ಬೇಕಲ್ಲ, ಈವ್ನಿಂಗ್ಗೆ ಸ್ವಲ್ಪ ಏನಾದರೂ ಟೀ ಸ್ನ್ಯಾಕ್ಸ್ ತಿಂದಾಗ ಸಮಾಧಾನ ಆಗುತ್ತೆ. ಆಮೇಲೆ ಸಂಜೆ ಆದಮೇಲೆ ನಾನು ಸ್ವಲ್ಪ ದೇವರ ಹಾಡುಗಳನ್ನು ಟಿ ವಿಯಲ್ಲಿ ನೋಡ್ತೀನಿ, ಮನಸ್ಸಿಗೆ ತುಂಬ ಖುಷಿ ಆಗ್ತಾಯಿದೆ. ನಂತರ ಮತ್ತು ನಾನು ಕೆಲವೊಂದು ಹನುಮಾನ್ ಚಾಲಿಸ ನೋಡಿದ್ಮೇಲೆ ಮತ್ತೆ ಕೆಲವೊಂದು ನನಗೆ ಬೇಕಾಗಿದ್ದ ಸಾಂಗ್ಸ್ ಹಾಕೊಂಡು ನೋಡ್ತೀನಿ. ತುಂಬ ಚೆನ್ನಾಗಿರ್ತದೆ. ಈ ಥರ ನಾನು ಸಂಜೆ ಈವ್ನಿಂಗ್ ನನ್ನ ರೂಟೀನ್ ಮಾಡ್ತೀನಿ. ಇವತ್ತಿಗೆ ಈ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಾಳೆ ಭೇಟಿಯಾಗೋಣ. ಓಕೆ, ಬಾಯ್, ಟೇಕ್ ಕೇರ್.